ಆಧ್ಯಾತ್ಮಿಕ ಮಿತ್ರರೇ, ನಿಮಗೆಲ್ಲ ವಂದನೆಗಳು ಮತ್ತು ಅಭಿನಂದನೆಗಳು. ಇಂದು ನಾವು ಬ್ರಹ್ಮಸೂತ್ರದಲ್ಲಿ ಅಧ್ಯಾಸ ಭಾಷ್ಯದ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಪ್ರಾರ್ಥನೆಯಿಂದ ಈ ವಿಡಿಯೋವನ್ನು ಶುರು ಮಾಡೋಣ. ಓಂ ನಾರಾಯಣಂ ಪದ್ಮಭವಂ ವಸಿಷ್ಠಂ ಶಕ್ತಿಂಚ ತತ್ಪುತ್ರ ಪರಾಶರಂಚ ವ್ಯಾಸಂ ಶುಕಂ ಗೌಡಪದಂ ಮಹಂತಂ ಗೋವಿಂದ ಯೋಗೀಂದ್ರ ಮಥಾಸ್ಯ ಶಿಷ್ಯಂ ಶ್ರೀಶಂಕರಾಚಾರ್ಯ ಮಥಾಸ್ಯ ಪದ್ಮಪಾದಂಚ ಹಸ್ತಾಮಲಕಂಚ ಶಿಷ್ಯಂ ತಂ ತೋಟಕಂ ವಾರ್ತಿಕಕಾರಂ ಅನ್ಯಾನ್ ಅಸ್ಮದ್ಗುರುನ್ ಸಂತತಂ ಅನಾಥೋ ವಸ್ಮಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ಈಶ್ವರೋ ಗುರುರಾತ್ಮೇತಿ ಮೂರ್ತಿಭೇದ ವಿಭಾಗಿನೇ ವ್ಯೋಮವತ್ ವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಬ್ರಹ್ಮಸೂತ್ರ ಶಂಕರ ಭಾಷ್ಯವನ್ನು ಪ್ರವೇಶಿಸುವ ಮೊದಲು ಅಂದರೆ ಈಗ ನಾವು ಇದು ಪರಿಚಯ ಮಾಡಿಕೊಳ್ತಾ ಇದ್ದೇವೆ ಅಂತ ಅರ್ಥ. ಪ್ರವೇಶಿಸುವ ಮೊದಲು ಅಂದರೆ ಮತ್ತು ಇವಾಗ ಏನು ಮಾಡ್ತಾ ಇದ್ದೇವೆ ಅಂದರೆ ಅದರ ಬಗ್ಗೆ ಪರಿಚಯ ಮಾಡಿಕೊಳ್ತಾ ಇದ್ದೇವೆ. 3 ಆಚಾರ್ಯರು ಅಂದರೆ ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು ಮತ್ತು ಶ್ರೀಮನ್ ಮಧ್ವಾಚಾರ್ಯರು ಮುಖ್ಯವಾಗಿ ಇದಕ್ಕೆ ಭಾಷ್ಯವನ್ನು ಬರೆದಿದ್ದಾರೆ. ಯಾವುದಕ್ಕೆ? ಬ್ರಹ್ಮಸೂತ್ರಕ್ಕೆ. ಸೊ ಶಂಕರಾಚಾರ್ಯರು ಶಂಕರ ಭಾಷ್ಯ ಅಂತ ಬರೆದಿದ್ದಾರೆ, ರಾಮಾನುಜಾಚಾರ್ಯರು ಶ್ರೀಭಾಷ್ಯ ಅಂತ ಬರೆದಿದ್ದಾರೆ, ಮಧ್ವಾಚಾರ್ಯರು ಪೂರ್ಣಪ್ರಜ್ಞ ಭಾಷ್ಯ ಅಂತ ಬರೆದಿದ್ದಾರೆ. ಇಷ್ಟು ತಿಳ್ಕೊಂಡ್ಮೇಲೆ ನಾವು ಭಗವದ್ಗೀತೆ, ಉಪನಿಷತ್ತುಗಳು ಮತ್ತು ಬ್ರಹ್ಮಸೂತ್ರಗಳನ್ನು ಒಟ್ಟಾಗಿ ಪ್ರಸ್ಥಾನತ್ರಯ ಅಂತ ಹೇಳ್ತಾರೆ ಅಂತ ತಿಳ್ಕೊಂಡೆವು. ಉಪನಿಷತ್ತುಗಳನ್ನು ಶ್ರುತಿ ಪ್ರಸ್ಥಾನ ಅಂತ ಹೇಳ್ತಾರೆ. ಅಂದರೆ ಶ್ರುತಿ ಅಂದರೆ ವೇದ ಅಂತ. ಸೊ ವೇದದಿಂದ ಬಂದ ಜ್ಞಾನವನ್ನು ಮತ್ತು ವೇದಾಂತದಿಂದ, ವೇದದ ಕೊನೆಯ ಭಾಗವನ್ನು ವೇದ ಅಂತ ಹೇಳ್ತಾರೆ, ಅದರಿಂದ ಬಂದ ಜ್ಞಾನವನ್ನು ಶ್ರುತಿ ಪ್ರಸ್ಥಾನ ಅಂತ ಹೇಳ್ತಾರೆ. ಭಗವದ್ಗೀತೆಯನ್ನು ಅಂದರೆ ವೇದವನ್ನು ಬಿಟ್ಟು ಉಳಿದ ಯಾವುದೇ ಧರ್ಮಗ್ರಂಥಗಳಿಂದ ಬಂದ ಜ್ಞಾನವನ್ನು ಮಹಾಭಾರತ, ರಾಮಾಯಣ ಮುಂತಾದವುಗಳನ್ನು ಸ್ಮೃತಿ ಪ್ರಸ್ಥಾನ ಅಂತ ಹೇಳ್ತಾರೆ. ಉದಾಹರಣೆಗೆ ಭಗವದ್ಗೀತೆಯೊಂದು ಸ್ಮೃತಿ ಪ್ರಸ್ಥಾನವಾಗಿದೆ. ಬ್ರಹ್ಮಸೂತ್ರಗಳನ್ನು ನ್ಯಾಯಪ್ರಸ್ಥಾನ ಅಂತ ಹೇಳ್ತಾರೆ. ನ್ಯಾಯಪ್ರಸ್ಥಾನ ಅಂದರೆ ತರ್ಕ ಪ್ರಧಾನವಾದದ್ದು, ಲಾಜಿಕ್ ಪ್ರಧಾನವಾದದ್ದು, ನ್ಯಾಯ ಪ್ರಧಾನವಾದದ್ದು. ನೀವು ಹೇಗೂ ತಗೊಳ್ಬೋದು. ಇದು ಈ ಉಪನಿಷತ್ತುಗಳನ್ನು ವೇದಾಂತ ಅಂತ ಹೇಳ್ತಾರೆ. ಹಾಗಾಗಿ ವೇದಾಂತ ನಾಮ ಉಪನಿಷತ್ ಪ್ರಮಾಣಂ ಅನ್ನೋದು ನಮಗೆ ಗೊತ್ತಿದೆ. ಅಂದರೆ ಉಪನಿಷತ್ತುಗಳ ಮೂಲಕವೇ ನಾವು ವೇದಾಂತವನ್ನು ಅರ್ಥ ಮಾಡಿಕೊಳ್ಬೇಕು. ವೇದಾಂತದ ಒಟ್ಟು ಸಾರವೇ ಅಂದರೆ ಉಪನಿಷತ್ತುಗಳ ಒಟ್ಟು ಸಾರ, ಭಗವದ್ಗೀತೆ ಮತ್ತು ಉಪನಿಷತ್ತುಗಳ ಒಟ್ಟು ಸಾರವೇ ಬ್ರಹ್ಮಸೂತ್ರಗಳು ಅಂತ ನಿಮಗೆ ಗೊತ್ತಿದೆ. ನೋಡಿ, ಈ ಮೋಕ್ಷವೇ ಇದಕ್ಕೆ ಮೂಲ ಧರ್ಮ. ಅಂದರೆ ಈ 3 ವಿಚಾರಗಳ ಮೂಲ ಧರ್ಮ ಯಾವುದು ಅಂದರೆ ಮೋಕ್ಷ. ನಮ್ಮಲ್ಲಿ ವೇದವನ್ನು ಒಪ್ಪುವ ಸಾಂಖ್ಯ ಅಂದರೆ ಕಪಿಲ ಋಷಿಗಳಿಂದ ಬಂದ ಸಾಂಖ್ಯ ಸೂತ್ರಗಳಿವೆ, ಪತಂಜಲಿ ಋಷಿಗಳಿಂದ ಬಂದ ಯೋಗ ಸೂತ್ರಗಳು ಇವೆ, ಗೌತಮ ಋಷಿಯಿಂದ ಬಂದ ನ್ಯಾಯ ಸೂತ್ರಗಳು ಇವೆ, ಕಣಾದ ಋಷಿಗಳಿಂದ ಬಂದ ವೈಶೇಷಿಕ ಸೂತ್ರಗಳು ಇವೆ, ಜೈಮಿನಿ ಋಷಿಗಳಿಂದ ಬಂದ ಪೂರ್ವಮೀಮಾಂಸಾ ಸೂತ್ರಗಳು ಇವೆ ಮತ್ತು ಬಾದರಾಯಣ ವ್ಯಾಸರಿಂದ ಬಂದ ಉತ್ತರ ಮೀಮಾಂಸಾ ಸೂತ್ರಗಳು ಇವೆ. ನಾವು ಶಂಕರ ವೇದಾಂತದಲ್ಲಿ ಉತ್ತರ ಮೀಮಾಂಸಾ ಇದನ್ನೇ ನಾವು ವೇದಾಂತ ಅಂತ ಕರಿತೇವೆ. ಇದನ್ನು ಒಪ್ಪಿ ನಾವು ಮುಂದುವರಿತಾ ಇದ್ದೇವೆ. ಮೊದಲನೇದಾಗಿ ಬ್ರಹ್ಮಸೂತ್ರಗಳಿಗೆ ಪ್ರವೇಶಿಸುವ ಮೊದಲು ಭಗವತ್ಪಾದ ಶಂಕರಾಚಾರ್ಯರು ಹೇಳ್ತಾರೆ, ಅಧ್ಯಾಸ ಭಾಷ್ಯವನ್ನು ನೀವು ಮೊದಲು ಓದಬೇಕು ಅಂತ. ಅಧ್ಯಾಸ ಅಂದರೆ ಏನು ಅನ್ನೋದು ತೀರಾ ಸಂಕ್ಷಿಪ್ತವಾಗಿ ಹೇಳೋದಂದರೆ ಒಂದಕ್ಕೆ ಇನ್ನೊಂದಾಗಿ ತಪ್ಪಾಗಿ ತಿಳಿಯುವುದು, ಯಾವುದು ಇಲ್ಲವೋ ಅದು ಇದ್ದಂತೆ ಕಾಣುವುದು. ಉದಾಹರಣೆಗೆ, ಇರುವುದು ಬ್ರಹ್ಮನ್ ಮಾತ್ರ, ಆದರೆ ಅದು ಜಗತ್ತಾಗಿ ತೋರುವುದು.
ಒಂದು ಹಗ್ಗ ಇದೆ, ಅದು ಹಾವಾಗಿ ಕಾಣುವುದು ಮುಂತಾದ್ದು ಕೆಲವು ಅದಕ್ಕೆ ಉದಾಹರಣೆಗಳು. ಅದನ್ನು ನಾವು ನೋಡೋಣ, ಸ್ವಲ್ಪ ಡೀಟೇಲಾಗಿ ನೋಡೋಣ. ಒಂದು ವಸ್ತು ಅಥವಾ ವಿಷಯವನ್ನು ತಪ್ಪಾಗಿ ಇನ್ನೊಂದು ಎಂದು ತಿಳಿಯುವುದನ್ನೇ ಅಧ್ಯಾಸ ಅಂತ ಹೇಳ್ತಾರೆ. ಇದನ್ನೇ ಇಂಗ್ಲೀಷ್ನಲ್ಲಿ ಸೂಪರ್ ಇಂಪೊಸಿಷನ್ ಅಂತ ಹೇಳ್ತಾರೆ. ಅಂದರೆ ಒಟ್ಟಾರೆ ಏನಾಯಿತು, ಅಧ್ಯಾಸ ಎಂದರೆ ಒಂದರ ಮೇಲಿನ ಗುಣಲಕ್ಷಣವನ್ನು ತಪ್ಪಾಗಿ ಇನ್ನೊಂದರ ಮೇಲೆ ಗ್ರಹಿಸುವುದು ಅಥವಾ ಆರೋಪಿಸುವುದು. ಅದ್ವೈತ ವೇದಾಂತದ ಪ್ರಕಾರ ಅವಿದ್ಯೆ ಅಥವಾ ಅಜ್ಞಾನದಿಂದಾಗಿ ಮನುಷ್ಯನು ನಿತ್ಯವಾದ ಆತ್ಮನ ಮೇಲೆ ಅನಿತ್ಯವಾದ ದೇಹ, ಮನಸ್ಸು, ಬುದ್ಧಿಗಳನ್ನು ತಪ್ಪಾಗಿ ಅಧ್ಯಾಸ ಮಾಡುತ್ತಾನೆ. ಇದೇ ಸಂಸಾರ ಬಂಧನ ಮತ್ತು ಭ್ರಾಂತಿಗೆ ಮೂಲ ಕಾರಣ ಇದೆ ಅಂತ ಶಂಕರಾಚಾರ್ಯರು ಹೇಳ್ತಾರೆ. ಅಧ್ಯಾಸದ ಅರ್ಥ ಸುಳ್ಳನ್ನು ಸತ್ಯವೆಂದು ಭ್ರಮೆಗೊಂಡು ಭಾವಿಸುವುದು, ನಂಬುವುದು. ಒಂದು ಉದಾಹರಣೆ ಕೊಟ್ಟು ಹೇಳ್ತಾರೆ. ವೇದಾಂತದಲ್ಲಿ ಉದಾಹರಣೆ ತುಂಬ ಮುಖ್ಯವಾಗಿ ಬರುತ್ತೆ. ಹಗ್ಗ ಮತ್ತು ಹಾವಿನ ಉದಾಹರಣೆ ನೋಡಿ. ಇದನ್ನು ಸ್ವಲ್ಪ ಗಮನ ಇಟ್ಟು ಕೇಳಬೇಕು. ಒಬ್ಬ ವ್ಯಕ್ತಿ ಮುಸ್ಸಂಜೆಯ ಕತ್ತಲೆಯಲ್ಲಿ ನಡೀತಾ ಇರ್ತಾನೆ. ಮುಸ್ಸಂಜೆಯ ಕತ್ತಲೆಯಲ್ಲಿ, ಈಗಿಂದ ಅಂದ್ಕೊಳ್ಬೇಡಿ, ಈಗೆಲ್ಲ ಕರೆಂಟ್ ಇದೆ, ಆ ಥರ ಅಲ್ಲ. ಹಿಂದಿನ ಕಾಲದಲ್ಲಿ ಕರೆಂಟೆಲ್ಲ ಇರಲಿಲ್ಲ. ಇದು 6ರಿಂದ 8ರ ಶತಮಾನದಲ್ಲಿ ಬರೆದ ಗ್ರಂಥವಾದ್ದರಿಂದ, ಶಂಕರರು ಆಗಿನ ಕಾಲದಲ್ಲಿ ಇದ್ದದ್ರಿಂದ ಆಗ ಕರೆಂಟ್ ಇರಲಿಲ್ಲ ಅಂತ ನಿಮ್ಮ ಚಿಮಣಿ ದೀಪ ಇಂಥದ್ದೆಲ್ಲ ಇದ್ದದ್ದು. ಕತ್ಲೆಯಲ್ಲಿ ಹೊರಗೆ ಹೋಗುವಾಗ ಅಥವಾ ಮನೆಗೆ ಒಳಗೆ ಬರುವಾಗ ಒಂದು ಹಗ್ಗ ಬಿದ್ದಿರುತ್ತೆ, ಹಾವಿನ ಥರ ಸುರುಳಿಯಾಗಿ ಬಿದ್ದಿರುತ್ತೆ. ಅವನು ಸಡನ್ನಾಗಿ ಆ ಹಗ್ಗವನ್ನು ನೋಡಿದಾಗ ಇದು ಹಾವು ಅಂತ ಭಯಪಡ್ತಾನೆ. ನೋಡಿ, ಇದ್ದದ್ದು ಹಗ್ಗ, ಬಟ್ ತಿಳ್ಕೊಂಡದ್ದು ಹಾವು ಅಂತ ತಿಳ್ಕೊಂಡದ್ರಿಂದ ಏನಾಯಿತು, ಭಯ ಉತ್ಪತ್ತಿ ಆಯಿತು, ಆತಂಕ ಉತ್ಪತ್ತಿ ಆಯಿತು. ಆ ಹಾವನ್ನು ಕೊಲ್ಲಬೇಕು ಅಥವಾ ಓಡಿಸ್ಬೇಕು ಅನ್ನುವ ಇದು ಇಂಟೆನ್ಷನ್ ಬಂತು. ಹಾಗೆಯೇ ಇಲ್ಲಿ ಭಗವತ್ಪಾದರು ಏನು ಹೇಳಲಿಕ್ಕೆ ಹೊರಟಿದ್ದಾರೆ ಅಂದರೆ, ನಾವು ನಿಜವಾಗಿ ಅಂದರೆ ಆತ್ಮ. ಹೇಗೆ ಅಲ್ಲಿ ನಾನು ಇರೋದು ನಿಜವಾಗಿ ಇರೋದು ಹಗ್ಗ, ನಾವು ತಿಳ್ಕೊಂಡದ್ದು ಭ್ರಮೆಯಲ್ಲಿ ಹಾವು ಅಂತ. ಹಾಗೆ ನಾವು ನಿಜವಾಗಿ ಅಂದರೆ ಆತ್ಮ, ಅಥವಾ ನೀವು ಪರಿಶುದ್ಧವಾದ ಆತ್ಮ ಅಂದರೆ, ಒಳಗಿರುವ ಆತ್ಮ ಅಂದರೆ ಪ್ರತ್ಯೇಗಾತ್ಮ, ಅದೇ ನಾವು. ಆದರೆ ನಾವು ತಪ್ಪಾಗಿ ಅಜ್ಞಾನದಿಂದ, ಅವಿದ್ಯೆಯಿಂದ ನಾನು ಅಂದರೆ ದೇಹ ಅಂತ ತಿಳ್ಕೊಂಡಿದ್ದೇವೆ. ಇನ್ನು ಕೆಲವರು ನಾನು ಅಂದರೆ ಮನಸ್ಸು ಅಂತ ತಿಳ್ಕೊಂಡಿರ್ತಾರೆ. ಇನ್ನು ಕೆಲವರು ನಾನು ಅಂದರೆ ಬುದ್ಧಿ ಅಂತ ತಿಳ್ಕೊಂಡಿರ್ತಾರೆ. ಇನ್ನು ಕೆಲವರು ನಾನು ಅಂದರೆ ಅಹಂಕಾರ ಅಂದರೆ ಜೀವಭಾವ ಅಂತ ತಿಳ್ಕೊಂಡಿರ್ತಾರೆ. ಭಗವತ್ಪಾದರು ಇಲ್ಲಿ ಹೇಳ್ತಾ ಇರೋದು ಏನು ಅಂದರೆ, ಹೀಗೆ ನಾನು ಅಂದರೆ ಅರ್ಥ ನಿಜವಾದ ಆತ್ಮ ಅಂತ. ಆದರೆ ಮಿಥ್ಯಾಜ್ಞಾನದಿಂದ, ಭ್ರಾಂತಿಯಿಂದ ತಪ್ಪಾಗಿ ನಾವು ದೇಹ ಅಂತ ತಿಳ್ಕೊಂಡು ದೇಹದ ಧರ್ಮವನ್ನು, ಮನಸ್ಸಿನ ಧರ್ಮವನ್ನು, ಬುದ್ಧಿಯ ಧರ್ಮವನ್ನು, ಅಂತಃಕರಣ ಧರ್ಮವನ್ನು ನಮ್ಮ ಧರ್ಮ ಅಂತ ತಪ್ಪಾಗಿ ತಿಳಿದುಕೊಳ್ಳುತ್ತೇವೆ. ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಬೇಕು. ಇದು ಸ್ವಲ್ಪ ಯೋಚನೆ ಮಾಡಿ ಅರ್ಥ ಮಾಡ್ಕೊಳ್ಬೇಕು. ಅಂದರೆ ನಾನು ಆತ್ಮನಾದ್ದರಿಂದ ನಿಜವಾಗಿ ನಾನು ಯಾರು? ನಾನು ಆತ್ಮ. ನಿಜವಾದ ನನ್ನ ಧರ್ಮ ಯಾವುದು? ಆತ್ಮನ ಧರ್ಮ. ಆದರೆ ನಾನು ತಪ್ಪಾಗಿ ಏನು ತಿಳ್ಕೊಂಡಿದ್ದೇನೆ? ನಾನು ದೇಹ ಅಂತ ತಿಳ್ಕೊಂಡು ದೇಹದ ಧರ್ಮವೇ ನನ್ನ ಧರ್ಮ ಅಂತ ತಪ್ಪಾಗಿ ಆರೋಪಿಸಲ್ಪಟ್ಟಿದೆ. ಇದನ್ನೇ ಸೂಪರ್ ಇಂಪೊಸಿಷನ್ ಅಂತ ಹೇಳ್ತಾ ಇರೋದು. ನಾನು ನಿಜವಾಗಿ ಆತ್ಮ, ಆದರೆ ನಾನು ಮನಸ್ಸು ಅಂತ ತಿಳ್ಕೊಂಡು ಮನಸ್ಸಿನ ಧರ್ಮವನ್ನು ನನ್ನ ಧರ್ಮ ಅಂತ ತಪ್ಪಾಗಿ ತಿಳ್ಕೊಂಡಿದ್ದೇನೆ. ನೋಡಿ, ಮತ್ತೆ ಹೇಳ್ತೇನೆ, ನಾನು ನಿಜವಾಗಿ ಆತ್ಮ, ಆದರೆ ಪ್ರಾಣದ ಧರ್ಮವನ್ನು, ಹಸಿವು, ಬಾಯಾರಿಕೆ, ಮುಂತಾದ ನೋವು, ನಲಿವು, ಶೋಕ, ಮೋಹ, ಸುಖ, ದುಃಖ, ಇದು ನನ್ನ ಧರ್ಮ ಅಂತ ತಿಳ್ಕೊಂಡಿದ್ದೇನೆ. ಆತ್ಮನಿಗೆ ಈ ಯಾವ ಧರ್ಮಗಳು ಇಲ್ಲ ಅನ್ನೋದು ಸ್ಪಷ್ಟವಾದ ವಿಷಯ. ಇದನ್ನು ತಿಳ್ಕೊಳ್ಬೇಕು. ಯಾಕಂದರೆ ಆತ್ಮ ಅನ್ನೋದು ಚೇತನ,
ಉಳಿದದ್ದಿಲ್ಲ. ದೇಹ, ಮನಸ್ಸು, ಬುದ್ಧಿ, ಚಿತ್ತ, ಅಂತಃಕರಣ ಇವೆಲ್ಲ ಜಡ. ಇದು ಒಂದಕ್ಕೊಂದು ತೀರ ವಿರುದ್ಧವಾಗಿದೆ. ಇದು ಒಂದಕ್ಕೊಂದು ವಿರುದ್ಧವಾಗಿದೆ. ಆತ್ಮ ಮತ್ತು ಜಡವಾದ ದೇಹೇಂದ್ರಿಯ ಪರಸ್ಪರ ಸ್ವಭಾವದಲ್ಲಿ ತೀರ ವಿರುದ್ಧವಾದ ಎರಡು ವಿಚಾರಗಳು. ಹಾಗಾಗಿ ಇದನ್ನು ನಾವು ತಪ್ಪಾಗಿ ತಿಳಿದುಕೊಂಡಿರೋದ್ರಿಂದ ನಮ್ಮಲ್ಲಿ ಅಜ್ಞಾನದಿಂದಾಗಿ ತಪ್ಪಾಗಿ ತಿಳ್ಕೊಂಡಿದ್ದೇವೆ. ಅಜ್ಞಾನದಿಂದಾಗಿ, ಅಥವಾ ಇದನ್ನೇ ಅವಿದ್ಯೆ ಸರಿಯಾದ ತಿಳುವಳಿಕೆ ಇಲ್ಲದಿರುವುದು, ಸರಿಯಾದ ಜ್ಞಾನ ಇಲ್ಲದಿರುವುದನ್ನು ಅವಿದ್ಯೆ ಅಂತ ಹೇಳೋದು. ಅವಿದ್ಯೆ ಅಂದರೆ ಲೌಕಿಕವಾಗಿ ಓದಿಲ್ಲದಿದ್ದವನನ್ನು ಅವಿದ್ಯಾವಂತ ಅದಲ್ಲ ಇಲ್ಲಿ. ಅವಿದ್ಯೆ ಅಂದರೆ ಆಧ್ಯಾತ್ಮಿಕದಲ್ಲಿ ಆತ್ಮಜ್ಞಾನ ಇಲ್ಲದಿರುವುದು, ಅಥವಾ ನಾನೇ ಆತ್ಮ ಅಂತ ತಿಳಿದುಕೊಳ್ಳದೇ ಇರುವುದು. ಇದನ್ನು ಅವಿದ್ಯೆ ಅಥವಾ ಅಜ್ಞಾನ ಅಥವಾ ಮಿಥ್ಯಾಜ್ಞಾನ ಅಂತ ಹೇಳೋದು. ಇದನ್ನು ಸ್ಪಷ್ಟವಾಗಿ ನಮಗೆ ಗೊತ್ತಿರಬೇಕು. ಹಾಗಾಗಿ ಇಲ್ಲಿ ಶಂಕರಾಚಾರ್ಯರು ಅಧ್ಯಾಸ ಭಾಷ್ಯ ಅಂದರೆ ಬ್ರಹ್ಮಸೂತ್ರಗಳಿಗೆ ಪ್ರವೇಶಿಸುವ ಮೊದಲು ಯಾಕೆ ಬ್ರಹ್ಮಸೂತ್ರಗಳನ್ನು ಬರೆದದ್ದು ಅಂದರೆ ಸರಿಯಾದ ಜ್ಞಾನವನ್ನು ಕೊಡಲಿಕ್ಕೆ. ಯಾರಿಗೆ? ನಮಗೆ. ಯಾಕೆ ನಮಗೆ ಸರಿಯಾದ ಜ್ಞಾನ ಇಲ್ವಾ? ನಮಗೆ ಲೌಕಿಕ ಜ್ಞಾನ ಬೇಕಾದಷ್ಟಿದೆ, ಆದರೆ ನಮಗೆ ಆಧ್ಯಾತ್ಮಿಕವಾದ ಸರಿಯಾದ ಜ್ಞಾನವಿಲ್ಲ. ಏನು ಜ್ಞಾನ ಇಲ್ಲ? ನಾನು ಆತ್ಮ, ಪ್ರತಿಯೊಬ್ಬನೂ ಆತ್ಮ. ಆದರೆ ಪ್ರತಿಯೊಬ್ಬನೂ ತಾನು ಲೌಕಿಕದಲ್ಲೇ ಬಿದ್ದು ಆತ್ಮ ಅನ್ನೋದನ್ನು ಮರೆತು ತಾನು ದೇಹ, ತಾನು ಮನಸ್ಸು, ತಾನು ಅಂತಃಕರಣ, ತಾನು ಬುದ್ಧಿ ಅಂತ ತಪ್ಪಾಗಿ ತಿಳಿದುಕೊಂಡಿದ್ದಾನೆ. ಈ ತಪ್ಪಾಗಿ ತಿಳಿದುಕೊಂಡದ್ದು ಅಜ್ಞಾನ, ಅವಿದ್ಯೆ. ಇದನ್ನು ಹೋಗಲಾಡಿಸಲು ಜ್ಞಾನ ಬೇಕು. ಈ ಜ್ಞಾನವನ್ನು ಬ್ರಹ್ಮಸೂತ್ರಗಳ ಮೂಲಕ ಭಗವತ್ಪಾದ ಶಂಕರಾಚಾರ್ಯರು ನಮಗೆ ಕೊಡ್ತಾ ಇದ್ದಾರೆ. ಭಗವದ್ಗೀತೆ ಭಾಷ್ಯದ ಮೂಲಕ, 10 ಉಪನಿಷತ್ತುಗಳ ಭಾಷ್ಯದ ಮೂಲಕ, ಬ್ರಹ್ಮಸೂತ್ರಗಳಿಗೆ ಬರೆದ ಭಾಷ್ಯದ ಮೂಲಕ ಭಗವತ್ಪಾದ ಶಂಕರರು ನಮ್ಮಲ್ಲಿ ಆಗಿರುವ ಅಧ್ಯಾಸವನ್ನು ಫಸ್ಟ್ ತೊಲಗಿಸಿಕೊಳ್ಳಬೇಕು ಅಂತ ಹೇಳ್ತಾರೆ. ಅಂದರೆ ನೀನು ಹಾಗಾದರೆ ಏನು, ಒಟ್ಟಾರೆ ಏನು? ನಾನು ಆತ್ಮ ಅಂತ ತಿಳಿದುಕೊಳ್ಳಬೇಕು ಅನ್ನೋದೇ ಇಲ್ಲಿ ಅತಿ ಮುಖ್ಯವಾದ ವಿಚಾರವಾಗಿದೆ. ನೀವು ಇದು ನೋಡಿ, ಇದು ಈ ಅಧ್ಯಾಸ ಭಾಷ್ಯವನ್ನು, ಒಂದು ಅಧ್ಯಾಸ ಭಾಷ್ಯಕ್ಕೆ ನಿಮಗೆ ತುಂಬ ಸ್ಪಷ್ಟವಾಗಿ ನೋಡಬೇಕು ಅಂದರೆ ಸುಗಮ ಅಂತ ಒಂದು ಗ್ರಂಥ ಸಿಗತ್ತೆ. ಆ ಸುಗಮ ಅನ್ನುವ ಗ್ರಂಥವನ್ನು ನೀವು ಓದಿದರೆ ಅಧ್ಯಾಸ ಭಾಷ್ಯವನ್ನು ಸ್ಪಷ್ಟವಾಗಿ ಇನ್ನೂ ಬೇಕು ಅಂದರೆ ತಿಳ್ಕೊಳ್ಬೇಕು. ಯಾಕಂದರೆ ಈ ಅಧ್ಯಾಸ ಭಾಷ್ಯವನ್ನೇ ತಿಳಿ ಹೇಳಲಿಕ್ಕೆ ಮಾಡಿದರೆ ಸುಮಾರು 20 ವಿಡಿಯೋ ಮಾಡ್ಬೋದು, 1 ಗಂಟೆದು 20 ವಿಡಿಯೋ. ಆದರೆ ಒಟ್ಟು ಸಂಕ್ಷಿಪ್ತವಾಗಿ ನಾವು ಯಾಕಂದರೆ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಬೇಕು. ಏನು ತಿಳ್ಕೊಳ್ಬೇಕು ಅಂದರೆ ಅಧ್ಯಾಸ ಅಂದರೆ ಅಜ್ಞಾನ ಆಗಿದೆ. ಏನು ಅಜ್ಞಾನ ಆಗಿದೆ? ನಿಜವಾಗಿ ನೋಡಿದರೆ ನಾನು ಆತ್ಮ, ನಾನು ದೇಹ ಅಂತ ತಪ್ಪಾಗಿ ತಿಳ್ಕೊಂಡಿದ್ದೇನೆ. ನಿಜವಾಗಿ ನೋಡಿದರೆ ಇರೋದು ಪರಬ್ರಹ್ಮ ವಸ್ತು ಮಾತ್ರ, ನಾವು ಜಗತ್ತು ಅಂತ ತಪ್ಪಾಗಿ ತಿಳ್ಕೊಂಡಿದ್ದೇವೆ. ಹಾಗಾದರೆ ಸರಿಯಾದ ತಿಳುವಳಿಕೆಯನ್ನು ಬರಬೇಕು. ನಾನು ದೇಹ, ಮನಸ್ಸು, ಬುದ್ಧಿ, ಅಂತಃಕರಣ, ಅಹಂಕಾರ ಅಂದರೆ ಜೀವಭಾವ ಅಲ್ಲ, ನಾನು ಪರಮಾತ್ಮನೆ ಅನ್ನುವ ಆತ್ಮ, ಪ್ರತ್ಯೇಗಾತ್ಮನೇ ಪರಮಾತ್ಮ ಅನ್ನೋ ತಿಳುವಳಿಕೆ ಬರಬೇಕು ಅಂತ ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2 ಅಂದರೆ ಇಡೀ ಇರೋದು ಪರಬ್ರಹ್ಮವೇ, ಅದು ವ್ಯಕ್ತವಾದಾಗ ಜಗತ್ತಾಗಿ ತೋರಿ ಬರುತ್ತದೆ. ನಾವು ಜಗತ್ತೇ ಸತ್ಯ ಅಂತ ತಿಳ್ಕೊಳ್ತೇವಲ್ವ, ಅದಲ್ಲ. ಸತ್ಯವಾದ್ದು ಪರಬ್ರಹ್ಮ ಒಂದೇ ಅಂತ ಭಗವತ್ಪಾದ ಶಂಕರರು ಸ್ಪಷ್ಟಪಡಿಸಲಿಕ್ಕೆ ಅಧ್ಯಾಸ ಭಾಷ್ಯವನ್ನು ಹೇಳ್ತಾ ಹೋಗ್ತಾರೆ. ಬ್ರಹ್ಮ ಸತ್ಯ, ಜಗನ್ಮಿಥ್ಯ, ಜೀವೋ ಬ್ರಹ್ಮೈವ ನಾಪರ ಅನ್ನೋದನ್ನು ಸಿದ್ಧಾಂತವಾಗಿ ಹೇಳಲಿಕ್ಕೆ ಫಸ್ಟ್ ನೀವು ಅಧ್ಯಾಸ ಭಾಷ್ಯವನ್ನು ತಿಳಿದುಕೊಂಡು ನಿಮ್ಮ ಅಜ್ಞಾನವನ್ನು ಕಳೆದುಕೊಂಡು ನಂತರ ಬ್ರಹ್ಮಸೂತ್ರಕ್ಕೆ ಪ್ರವೇಶ ಮಾಡಿದರೆ ಮೋಕ್ಷ ಕಟ್ಟಿಟ್ಟ ಬುತ್ತಿ ಅನ್ನೋದು ಭಗವತ್ಪಾದ ಶಂಕರರ ಸ್ಪಷ್ಟ ಸಂದೇಶ. ಆಧ್ಯಾತ್ಮಿಕ ಮಿತ್ರರೇ, ಮುಂದಿನ ವಿಡಿಯೋದಿಂದ ನಾವು ನೇರವಾಗಿ
ಬ್ರಹ್ಮಸೂತ್ರಗಳಿಗೆ ಪ್ರವೇಶಿಸೋಣ ಎನ್ನುತ್ತಾ ಈ ವಿಡಿಯೋವನ್ನು ನಾನು ಮುಗಿಸುತ್ತೇನೆ. ಕೃಷ್ಣಂ ವಂದೇ ಜಗದ್ಗುರುಂ. ಓಂ ತತ್ ಸತ್. ಶ್ರೀಕೃಷ್ಣಾರ್ಪಣಮಸ್ತು.